ನಾವು ಕಣಕ್ಕೆ ಹಾಕಿ ಹಸು ಅಥವಾ ಟ್ರ್ಯಾಕ್ಟರ್ ಇದರಲ್ಲಿ ಮಿಷಿನ್ ಮೇಲೆ ಹಾಕು, ಮೇಲ್ಗಡೆಯಿಂದ ರಾಗಿ ಚೀಲದಲ್ಲಿ ಹಾಕು. ಟೆಕ್ನಾಲಜಿ ಬಳಸಿದ್ರು ನಮ್ದೊಂದು ಸಂಪ್ರದಾಯ ಅಂತ ಇರುತ್ತಲ್ಲ, ರಾಗಿ ಎಲ್ಲ ಗುಡ್ಡಿ ಹಾಕಿ ಅದ್ರ ಒಂದು ಹೂವು ಇಟ್ಟು ಪೂಜೆ ಮಾಡ್ತೀವಲ್ಲ, ಇದು 3/4 ಅವರ್ ಕೆಲಸ ಮುಗಿತು. ರೈತರುಗಳು ಬೆಳಿಬೇಕು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಈ ವ್ಲಾಗಿಯಲ್ಲಿ ನಾವು ಊರಿಗೆ ಹೋಗಿದ್ದೆ. ಊರಲ್ಲಿ ರಾಗಿನ ತೆನೆ ಇರುತ್ತಲ್ಲ, ಅದನ್ನು ನಾವು ಸರ ಅಂತೀವಿ, ಅದನ್ನ ಎತ್ತಿ ಮಿಷಿನ್ಗೆ ಹಾಕಿದ್ವಿ. ಅದು ಯಾವ ಥರ ಅಂದರೆ ಮಾಡ್ರನ್ ಮಿಷಿನ್ಸ್ಗಳು ಬರ್ತಾವಲ್ಲ, ಮೊದಲಾದ್ರೆ ನಾವು ಕಣಕ್ಕೆ ಹಾಕಿ ಹಸು ಅಥವಾ ಟ್ರ್ಯಾಕ್ಟರ್ ಇದರಲ್ಲಿ ಗುಂಡು ಕಲ್ಲಲ್ಲಿ ಇದು ಮಾಡ್ತಾಯಿದ್ವಿ. ಇವಾಗ ನೋಡಿದ್ರೆ ಜಸ್ಟ್ ಮಿಷಿನ್ ಮೇಲೆ ಹಾಕು, ಮೇಲ್ಗಡೆಯಿಂದ ರಾಗಿ ಚೀಲದಲ್ಲಿ ಹಾಕು, ಈ ಕಡೆಗೆ ಒಂದು ಸೈಡಿಂದ ರಾಗಿ ಎತ್ಕೊ. ಅದು ಕ್ಲೀನು, ಹೊಟ್ಟೆ ಒಂದು ಕಡೆ ಹೋಗುತ್ತೆ, ಹುಲ್ಲು ಒಂದು ಕಡೆ ಬರುತ್ತೆ, ಆ ಥರ ಅದನ್ನು ಹಾಕಿದ್ದೀವಿ. ಅದನ್ನು ಒಂದು ವೀಡಿಯೋ ಬರುತ್ತೆ, ನೋಡ್ಕೊಬನ್ನಿ. ಅದು ನೆಕ್ಸ್ಟ್ ಮತ್ತೆ ಇನ್ನೂ ಸ್ವಲ್ಪ ಮಾತಾಡ್ತೀನಿ ಲಾಸ್ಟಲ್ಲಿ. ಫ್ಯಾನ್ ಕೆಳಗಡೆ ಗಾಡಿ ತಗೊಂಡ್ತೀವಿ. ಸ್ನೇಹಿತರೆ, ವಿಡಿಯೋ ನೋಡಿ ಹೆಂಗನ್ನಿಸ್ತು. ನಾವು ಎಷ್ಟೇ ಮಾಡ್ರನ್ ಆಗಿ ಏನೇ ಟೆಕ್ನಾಲಜಿ ಬಳಸಿದ್ರು ನಮ್ಮದೊಂದು ಸಂಪ್ರದಾಯ ಅಂತ ಇರುತ್ತಲ್ಲ. ನಮ್ಮ ಹಳೆ ಕಾಲದವ್ರು ಬಳಸ್ತಾ ಇದ್ದಿದ್ದು ಗುಂಡ್ಕಲ್ಗಳು, ಎತ್ತುಗಳು, ದನಗಳು, ಆಮೇಲೆ ಆ ಕಣದಲ್ಲಿ ಸಗಣಿ ಸಾರಿಸ್ಬಿಟ್ಟು ಕಣ ಮಾಡ್ತಾರೆ ಗೊತ್ತಾ, ಅದು. ಆಮೇಲಿಂದ ಅದನ್ನು ನಾವು ರಾಗಿ ಎಲ್ಲ ಗುಡ್ಡಿ ಹಾಕಿ ಅದ್ರ ಮೇಲೆ ಒಂದು ಹೂವು ಇಟ್ಟು ಪೂಜೆ ಮಾಡ್ತೀವಲ್ಲ, ಅದ್ರ ಮುಂದೆ ಈ ಮಿಷಿನ್ಗಳು ಇವೆಲ್ಲ ಏನೂ ಇಲ್ಲ. ಏನಂದರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ, ಮಾಡ್ರನ್ ಆಗಿ ಮಾಡ್ಬೋದು ಅಷ್ಟೇ. ಇವಾಗ ಅದು 2-3 ದಿನ ತಗೊಳ್ಳೋದನ್ನ ಇದು ಬರೀ ನಮ್ಮದು 3/4 ಅವರ್ ಕೆಲಸ ಮುಗೀತು. 1 ಅವರ್ 2 ಅವರ್ ಕೆಲಸ ಮುಗಿಯುತ್ತೆ. ನಾವು ಕಣ ಆ ಥರ ಸಾಂಪ್ರದಾಯಿಕ ಮಾಡ್ಕೊಂಡ್ರೆ 2-3 ದಿನ ಆಗುತ್ತೆ. ಆದರೂ ಇದು ಚೆನ್ನಾಗಿದೆ. ಟೆಕ್ನಾಲಜಿ ಬೆಳಿಬೇಕು, ದೇಶ ಬೆಳೀತಾ ಹೋಗ್ತಿದ್ದಂಗೆ ಟೆಕ್ನಾಲಜಿ ಬೆಳಿಬೇಕು, ರೈತರುಗಳು ಬೆಳಿಬೇಕು. ಹಾಗಂತ ನಾವು ಹಳೆಯದನ್ನು ಮರಿಬಾರ್ದು, ಹೊಸದನ್ನು ತಗೋಬೇಕು. ಇಷ್ಟು ಹೇಳಿ ನನ್ನ ಮಾತು. ನೀವು ಯಾವಾಗಾದ್ರೂ ಈ ಥರ ಮಾಡಿದ್ದೀರಾ ಅಥವಾ ನಿಮ್ಮ ಸೈಡ್ ಯಾವ ಥರ ಮಾಡ್ತಾರೆ ಅದನ್ನು ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರಿ ಫ್ರೆಂಡ್ಸ್, ಬಾಯ್.